ವೇಗವಾಗಿ ಅಲ್ಪ ಸಮಯ. ಏನಿದು ಥ್ಯಾಂಕ್ಸ್ ಗಿವಿಂಗ್ನ ತಿಂಗಳಲ್ಲ ಇದು. ಅಮೇರಿಕದವರು ನವೆಂಬರ್ ತಿಂಗಳಲ್ಲಿ ಆಚರಿಸುವ ರೀತಿಯ ಕಾರ್ಯವಲ್ಲ. ಹಿಬ್ರಿಯರ ಅಥವಾ ಯಹೂದ್ಯರ ಚರಿತ್ರೆಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕಾರ್ಯವಾಗಿರುತ್ತದೆ. ನಾನೊಂದು ವಾಕ್ಯವನ್ನು ಓದಿ ಆರಂಭಿಸ್ತೇನೆ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೂ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯ ಅದು. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದವರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನ ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೋ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡದೆ ಎಂದು ಹೇಳಿದನು. ನಮಗೆಲ್ಲರಿಗೂ ಇದು ಸುಪರಿಚಿತವಾಗಿರುವಂಥ ವಾಕ್ಯ. ಯೇಸು ಸ್ವಾಮಿ 10 ಕುಷ್ಠರೋಗಿಗಳನ್ನು ಸೌಖ್ಯ ಮಾಡಿ 10 ಜನರು ಬಿಡುಗಡೆಯನ್ನು ಹೊಂದ್ಕೊಂಡ್ರು. ಒಬ್ಬ ಅನ್ಯ ದೇಶದವನು, ಸಮರ್ಯದವನು, ಅವನು ಮಾತ್ರ ದೇವರ ಸನ್ನಿಧಾನದ ಯೇಸು ಸ್ವಾಮಿಯ ಬಳಿಗೆ ಬಂದು ದೇವರು ಮಾಡಿದ ಉಪಕಾರವನ್ನು ಸ್ಮರಿಸುತ್ತಾ ಸ್ತೋತ್ರ ಹೇಳಿದ್ದನ್ನು ಯೇಸು ಸ್ವಾಮಿ ಇಲ್ಲಿ ಪ್ರಸ್ತಾಪ ಮಾಡಿ, ಉಳಿದ 9 ಜನ ಎಲ್ಲಿ ಹೋದ್ರು ಅಂತ ಕೇಳ್ತಾರೆ. ಅನಂತರ 19ನೇ ವಾಕ್ಯ ಹೇಳುತ್ತದೆ, ಎದ್ದು ಹೋಗು, ನೀನು ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡದೆ. ಗಾಡ್ ಮೇಡ್ ಹಿಮ್ ಹೋಲ್. ಅವನನ್ನು ಪೂರ್ಣ ಸ್ವಸ್ಥತೆಯ ಕಡೆಗೆ ದೇವರನ್ನು ನಡೆಸಿದನು. ಇದರಲ್ಲಿ ಒಂದು ಕಲಿಬೇಕಾದಂಥ ಅಂಶ ಏನು ಅಂದರೆ, ಕೆಲವರು ದೇವರನ್ನ ಪ್ರೀತಿಸ್ತಾರೆ, ಅವರ ಬಿಡುಗಡೆಗೋಸ್ಕರ ಪ್ರೀತಿಸ್ತಾರೆ, ಅವರ ಅವಶ್ಯಕತೆಗೋಸ್ಕರ ಪ್ರೀತಿಸ್ತಾರೆ, ಅವರ ಅದ್ಭುತಕ್ಕೋಸ್ಕರ ಪ್ರೀತಿಸ್ತಾರೆ. ಆದರೆ ನಿಜವಾದ ಪ್ರೀತಿ ಉಳ್ಳವನು ಬಿಡುಗಡೆ ಸಿಕ್ಕಿದ ನಂತರವೂ ಅವನು ದೇವರ ಸಮ್ಮುಖದಲ್ಲಿ ಕೃತಜ್ಞತೆ ಉಳ್ಳವನಾಗಿರ್ತಾನೆ. ಅದನ್ನೇ ಪ್ರತಿ ಭಾನುವಾರ ನಾವು ಆರಾಧನೆಗೆ ಕೂಡಿ ಬರುವಾಗ ನಾವು ಮಾಡುವುದು ಅದೇ ಕಾರ್ಯವಾಗಿರುತ್ತೆ. ಕಾರಣ, ಒಂದು ವಾರ ಕಾಲ ದೇವರು ನಮ್ಮನ್ನು ಪರಿಪಾಲನೆ ಮಾಡಿದನು. 6 ದಿನ ಕಷ್ಟ ಬೀಳೋದಿಕ್ಕೆ, ಕೆಲಸ ಮಾಡೋದಿಕ್ಕೆ, ಪಾಪ ತುಂಬಿದ ಲೋಕದಲ್ಲಿ, ಅನಾಹುತಗಳಿಂದ ಆವರಿಸಲ್ಪಟ್ಟ ಈ ಲೋಕದಲ್ಲಿ ಕೇಡು ಗಂಡಾಂತರಗಳಿಂದೆಲ್ಲ ತಪ್ಪಿಸಿ ನನ್ನನ್ನು ಕಾಪಾಡಿ 7ನೇ ದಿವಸ ಕರ್ಕೊಂಬಂದ್ರಲ್ಲ. ಥ್ಯಾಂಕ್ ಯು ಲಾರ್ಡ್. ಸಂಬಳ ಕೊಟ್ಟಿಯಲ್ಲಪ್ಪ, ಸ್ತೋತ್ರ. ಕೆಲಸ ಕೊಟ್ಟಿಯಲ್ಲಪ್ಪ, ಸ್ತೋತ್ರ. ಆರೋಗ್ಯ ಕೊಟ್ಟಿಯಲ್ಲಪ್ಪ, ಸ್ತೋತ್ರ. ನನ್ನನ್ನು ನಿನ್ನ ಮಗನಾಗಿ ಮಾಡಿದೆಯಲ್ಲಪ್ಪ, ಸ್ತೋತ್ರ. ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. Thankfulness is like a magnet. It draws God's attention to us and it brings good things to us. ಈ ಕೃತಜ್ಞತೆ ಅನ್ನೋದು, ಥ್ಯಾಂಕ್ಸ್ ಗಿವಿಂಗ್ ಅನ್ನೋದು ಒಂದು ಆಯಸ್ಕಾಂತದ ರೀತಿಯಲ್ಲಿ ದೇವರ ದೃಷ್ಟಿಯ ಕೇಂದ್ರವನ್ನು ಹಿಡಿಯುವಂಥದ್ದು. ದೇವರಿಗೆ ಇಷ್ಟವುಳ್ಳ ಯಜ್ಞವನ್ನ ನಾವು ಅರ್ಪಿಸೋದಕ್ಕೆ ಬಂದಿದ್ದೇವೆ. ನಾವು ದೇವರ ಸನ್ನಿಮುಖದಲ್ಲಿ ದೇವರ ಅಟೆನ್ಷನ್ ಕಡೆಗೆ ಸೆಳೆಯೋದು ಮಾತ್ರವಲ್ಲ, ಆತನು ನಮಗೋಸ್ಕರ
ಉತ್ತಮವಾದದನ್ನು ರಿಲೀಸ್ ಮಾಡ್ತಾನೆ. ಸ್ವಭಾವಗಳು ನಮ್ಮಲ್ಲಿ ಇರಬೇಕು, ಅಂಥ ಸ್ವಭಾವಗಳು. ಇವತ್ತು ವಿಪರ್ಯಾಸ ಅಂತ ನಾನು ಹೇಳಬಲ್ಲೆ. ಅನೇಕ ಕ್ರೈಸ್ತರು ಕೇವಲ ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದಾರೆ. ಕೃತಜ್ಞತೆಯ ಹೃದಯವನ್ನು ಮರೆತು ಬಿಟ್ಟಿದ್ದಾರೆ. ಈ ಸಭೆ ಒಂದು ಕಾಲದಲ್ಲೂ ಅಂತ ಸಭೆ ಅಲ್ಲ ಇದು. ನಾವಾದು ಬಂದ ಮಾರ್ಗವನ್ನು ಮರ್ತಿಲ್ಲ. ಎಷ್ಟು ಪ್ರಯಾಸಗಳು, ಎಷ್ಟು ಹೋರಾಟಗಳು, ಎಷ್ಟು ದುಃಖಗಳು, ಎಷ್ಟು ನಿಂದೆಗಳು, ಅವಮಾನಗಳು, ಇವುಗಳನ್ನೆಲ್ಲ ಮೆಟ್ಟಿ ನಿಲ್ಲೋದಕ್ಕೆ ನಮ್ಮ ಬಲ ನಮಗೆ ಸಾಲದೇ ಇದ್ದಾಗ, ನಮ್ಮ ಸಾಮರ್ಥ್ಯ ನಮ್ಮ ಅನುಕೂಲಕ್ಕೆ ಬರದೇ ಇದ್ದಾಗ, ನಮ್ಮ ಯಾವುದೇ ವಿಧವಾದಂಥ ದೊಡ್ಡ ಸ್ಥಿತಿಯು ಅಲ್ಲೆಲ್ಲ ಗಣನೆಗೆ ಬರದೇ ಇದ್ದಾಗ, ನಮ್ಮ ಸಹಾಯಕನಾಗಿ ನಮ್ಮನ್ನು ನಿಂತು ಇಲ್ಲಿವರೆಗೂ ಪರಿಪಾಲನೆ ಮಾಡಿ ಕರೆತಂದ ದೇವರಿಗೆ ನಾವು ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು ಪ್ರಿಯರೇ. ಅದನ್ನು ಒಪ್ಪುವವರು, ನಂಬುವವರು ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗಿ ಒಂದು ಸ್ತೋತ್ರವನ್ನು ಹೇಳ್ರಿ. ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ಇವತ್ತು ಅನೇಕರಲ್ಲಿ ಅದು ಕಾಣೋದಿಲ್ಲ. ದೇವರನ್ನ ಆರಾಧನೆ ಮಾಡೋ ವಿಷಯವಾಗಬಹುದು, ದೇವರಿಗೆ ಕೊಡುವ ವಿಷಯವಾಗಬಹುದು, ದೇವರ ರಾಜ್ಯದ ಕುರಿತಾದಂಥ ದಾಹದ ವಿಷಯವಾಗಬಹುದು, ದೇವರ ಸೇವೆಯ ಭಾರವಾಗಬಹುದು. ಎವ್ರಿಥಿಂಗ್ ಲೈಕ್ ಈ ಸೂಪರ್ಫಿಷಿಯಲ್ ಅನ್ನೋ ರೀತಿಯಲ್ಲಿ ಏನೋ ನಡೆದೋಗುತ್ತೆ, ಹೆಂಗೋ ಸಾಗುತ್ತೆ ಬಿಡು ಅನ್ನೋ ಭಾವನೆ, ಮೊಂಡು ಸ್ವಭಾವಗಳು. ಆದರೆ ಯಹೂದ್ಯರ ಜೀವನದಲ್ಲಿ ಅದು ಹಾಗಾಗಿರಲಿಲ್ಲ. Praise prepares the heart for the promises. ನಾವು ಯಾವಾಗ ಕೃತಜ್ಞತಾ ಸ್ತುತಿಗಳನ್ನು ಮಾಡ್ತೀವೋ ನಮ್ಮ ವಾಗ್ದಾನದ ಕಡೆಗೆ ನಮ್ಮ ಹೃದಯವನ್ನು ಸಿದ್ಧಗೊಳಿಸುವಂಥದ್ದಾಗಿರುತ್ತೆ. Praise prepares the heart for the promises. ಇಲ್ಲಿದ್ದೀವಿ ಸುಮ್ಮನೆ, ಅಲ್ಲಿದ್ದೀವಿ, ಅಲ್ಲಿದೆ ನಮ್ಮನೆ ಅಂತಾರೆ. ನನ್ನ ವಾಗ್ದಾನದ ದೇಶ ಅಲ್ಲಿದೆ. ಅದಕ್ಕೆ ಹಾಡುಗಾರನ ಹಿಂದಿಯಲ್ಲಿ ಹೀಗೆ ಹೇಳ್ತಾನೆ, ಚಿಯೋನ್ ದೇಶ್ ಹಮಾರಾ ದೇಶ್ ರೇತೆ ವಾ ಅಂತ, ಅಲ್ಲಿ ನಾನು ವಾಸ ಮಾಡ್ತೀನಿ ಅಂತ. ಯಹಾಂಕ ಸುಖಂಕ ಅಂತ್ಯ ಹೋಗ, ಇಲ್ಲಿನ ಎಲ್ಲ ಸುಖಗಳಿಗೂ ಅಂತ್ಯ ಆಗುತ್ತೆ. ಆದರೆ ವಹಾಂಕ ಸುಖಮೆ ಯಾವತ್ತೂ ಅಂತ್ಯ ನೈ, ಯಾವತ್ತೂ ಅಂತ್ಯ ನಡೆಯೋದಿಲ್ಲ. ಅಮರ ದೇಶ್ ಚಿಯೋನ್, ಹಾಲೆಲೂಯ. ವಾಗ್ದಾನದ ದೇಶ, ಪರಲೋಕ ದೇಶದ ಕುರಿತು ಮಾತನಾಡ್ತಾ ಇರೋದು. ಪರಲೋಕದ ದೇಶದ ಕುರಿತು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ. ವಾಗ್ದಾನ ಹೊಂದಿದವರ ಅನೇಕ ಪಟ್ಟಿ ಹೇಳಿದ ನಂತರ ಅವರೆಲ್ಲರೂ ವಾಗ್ದಾನದ ದೇಶದ ಮೇಲೆ ಕಣ್ಣಿಟ್ಟಿದ್ದರು ಅಂತ. ಆಮೇಲೆ ಅದಿದ್ರೆ, ಅದು ಇರಬೇಕು ಅಂದರೆ ನೀನು ಕೃತಜ್ಞತೆ ಉಳ್ಳವರ ಆದರೆ ನಿನ್ನ ಹೃದಯ ಆ ವಾಗ್ದಾನದ ಕಡೆಗೆ ನಿನ್ನನ್ನು ಪ್ರಿಪೇರ್ ಮಾಡ್ತಾ ಇರುತ್ತೆ. ಆಮೇನ್, ಆಮೇನ್. 104ನೇ ಕೀರ್ತನೆ 4ನೇ ವಚನ, Psalms 100:4. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಂದಿಗೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸ್ರಿ, ಆತನ ನಾಮವನ್ನು ಕೊಂಡಾಡಿರಿ. Enter with thanksgiving
enter the gates with thanksgiving. ನಿನ್ ಬಾಗ್ಲಲ್ಲಿ ಬರಕ್ ಮುಂಚೆನೆ ನಿನ್ನ ಹೃದಯ ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಂತ ಹೇಳ್ಕೊಂಬರ್ಬೇಕು. ಗಂಡನ ಜೊತೆ ಜಗಳ ಮಾಡಿಬಿಟ್ಟು ಮಕ್ಕಳನ್ನ ಬೈದು ಒಡೆದು ಗಲಿಬಿಲಿ ಮಾಡಿ ಅವ್ರ ಕೊರತೆ ಇವ್ರ ಕೊರತೆ ಹೇಳಿ ಕೆಟ್ಟ ಮಾತುಗಳನ್ನ ಮಾತಾಡಿ ಬಾಯಿಗೆ ಬಂದಿದ್ದಲ್ಲ ಬೈದು, ಹೆಂಡತಿನ ಬೈದು ಮಕ್ಕಳನ್ನ ಬೈದು, ಇಲ್ಲ ನೀನು ಗಂಡನ ಬೈದು ಮಕ್ಕಳನ್ನ ಬೈದು ಏನಾದರೂ ಒಂದು ರಾಧ ಅಂತ ಮಾಡಿಬಿಟ್ಟು ಇಲ್ಲಿ ಬಂದಿದೆ. ನಿನಗೆ ಪ್ರಾರ್ಥನೆ ಮಾಡೋಕ್ಕಾದರೂ ಹೆಂಗೆ ಮನಸ್ಸು ಬರುತ್ತೆ? ಆರಾಧನೆ ಮಾಡೋಕ್ಕಾಗುತ್ತಾ? ಇಲ್ಲಿ ಬಂದು ಕಲ್ ಥರ ಕುಂತಿರ್ತೀಯ, ನಿನ್ನ ಹೃದಯದಲ್ಲಿ ಒಂದು ಚೂರು ಚಲನೆ ಉಂಟಾಗಲ್ಲ. ಆದರೆ ನೀನು ಆಲಯಕ್ಕೆ ಬರೋದಕ್ಕೆ ಮುಂಚೆನೆ ರಾತ್ರಿ ಎಲ್ಲ ದೇವರ ಸನ್ನಿಧಾನದಲ್ಲಿ ಕುಳಿತು ಯಾವಾಗ ನಿನ್ನ ಆಲಯಕ್ಕೆ ಹೋಗ್ತೀನಿ, ಯಾವಾಗ ನಿನ್ನ ಮನೋಹರವನ್ನು ನಾನಲ್ಲಿ ವರ್ಣಿಸ್ತೀನಿ, ನೀನು ಮಾಡಿದ ಅದ್ಭುತ ಕೃತ್ಯಗಳಿಗೆ ನಾನು ಸ್ತೋತ್ರ ಹೇಳ್ತೀನಿ ಎಂದು ತವಕದೊಂದಿಗೆ ಬಾಯಾರಿದ ಜಿಂಕೆಯು ನೀರಿನ ತೊರೆಯ ಕಡೆಗೆ ಹೇಗೆ ಆತುರ ಪಡುತ್ತದೋ ಹಾಗೆ ನನ್ನ ಆತ್ಮವು ನಿನ್ನಲ್ಲಿ ಹಂಬಲಿಸುತ್ತದೆ ಎಂಬ ಆ ದಾಹದೊಂದಿಗೆ ಬರುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದನ್ನೇ ಹೇಳೋದು, ಕೃತಜ್ಞತೆಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಗಳೊಂದಿಗೆ. ನೀನು ಎಲ್ಲ ದಿನ ಕೀರ್ತನೆ ಓದಿರಬೇಕು. ಪ್ರತಿದಿನ ನಿನಗೆ ನೂತನ ಕೀರ್ತನೆಗಳಿರುತ್ತೆ. ಆಮೇಲೆ 150 ಕೀರ್ತನೆಗಳಲ್ಲಿ ಹೆಚ್ಚು ಕಡಿಮೆ 75 ಕೀರ್ತನೆಗಿಂತ ಅಧಿಕವಾಗಿ ದಾವೀದನೇ ಬರೆದಿರೋದು. ದಾವೀದನು ಅನುಕರಣೆಯ ಗಾನಗಳನ್ನು ಹಾಡಲಿಲ್ಲ, ಅನುಭವದ ಗಾನಗಳನ್ನು ಹಾಡಿದನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾಳೆ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರುವಾಗ ಹೇಳಿದನು, ಅಲ್ಲಲ್ಲಿಯ ಪ್ರಾಯದ ಸಿಂಹಗಳು ಹೊಟ್ಟೆಗೆ ಇಲ್ಲದೆ ಹಸಿದಾವು, ಆದರೆ ಯೆಹೋವನಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇರೋದಿಲ್ಲ. Everything with the experience. ದೇವರು ನಡೆಸಿದ ವಿಷಯಗಳನ್ನು ಒಂದೊಂದು ಕೀರ್ತನೆಗಳು ಅನುಭವದ ಗಾನಗಳಾಗಿತ್ತು. ಪ್ರತಿಯೊಂದು ವಿಶ್ವಾಸಿಗಳು ದೇವರ ಅಂಗಳದಲ್ಲಿ ಪ್ರವೇಶ ಮಾಡುವಾಗಲೇ ಕೀರ್ತನೆಯೊಂದಿಗೆ ಬರಬೇಕು. ನೀನು ಬಾಯಿ ಸ್ತೋತ್ರ ಹೇಳ್ತಾ ಇರಬೇಕು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ನಿನ್ನ ಸಮಸ್ತ ರೋಗಗಳನ್ನು ವಾಸಿ ಮಾಡಿದವನು ಆತನೇ. ಕೆಲವರಿಗದು ಈ ಸ್ತೋತ್ರ ಹೇಳುವವರಿಗೆ, ಕೃತಜ್ಞತೆ ಸಲ್ಲಿಸುವವರಿಗೆ ಅದು ಕೇಳುವಾಗಲೇ ಇನ್ನೂ ಸಂತೋಷ ಆಗುತ್ತೆ. ಇದು ಮಾಡದೇ ಇರೋರಿಗೆ ಅವನಿಗೇನು ಎಫೆಕ್ಟೇ ಇರಲ್ಲ. ಸ್ತೋತ್ರ ಬಲ್ಲವನಿಗೆ ಗೊತ್ತು ಬೆಲ್ಲದ ಸಿಹಿ ಅಂದಂಗೆ ಸ್ತೋತ್ರ ಹೇಳುವವನಿಗೆ ಗೊತ್ತು ಅದರ ಬೆಲೆ ಏನು ಅಂತ. ಕಮ್ ಆನ್ somebody shout hallelujah. ಯಾರಾದ್ರೂ ಶಬ್ದ ತೆಗೆದು ಆಮೇಲೆ ಹೇಳ್ರಿ. ನೀನು ಆರಾಧನೆ ಮಾಡೋದು ಆತನ ಉಪಕಾರವನ್ನು ಸ್ಮರಿಸ್ತಾ ಇದೆಯಾ? ನಾಶನದ ಗುಂಡಿಯಲ್ಲಿ ಬಿದ್ದಂತ ನನ್ನನ್ನ, ಕೆಸರಿನ ಕೊಳಚೆಯಲ್ಲಿ ಬಿದ್ದಂತ ನನ್ನನ್ನ ಕ್ರಿಸ್ತನೆಂಬ ಬಂಡೆಯಲ್ಲಿ ನಿಲ್ಲಿಸಿದನಲ್ಲ, ನನ್ನ ಕಾಲು ಜಾರಿ ಹೋಗದಂತೆ ನನ್ನನ್ನು ಕಾಪಾಡದನಲ್ಲ. ಹಗಲೊತ್ತಿನಲ್ಲಿ ಸೂರ್ಯನಿಂದ ಆಗಲಿ, ರಾತ್ರಿ ಹೊತ್ತಿನಲ್ಲಿ ಚಂದ್ರನಿಂದ ಆಗಲಿ ಯಾವ ದೋಷವು ನನಗೆ ಉಂಟಾಗದಂತೆ ಕಾಪಾಡದನಲ್ಲ. ಬೇಟೆಗಾರನ ಬಲೆಯಿಂದ ತಪ್ಪಿಸಿದನಲ್ಲ, ಮರಣಕರವಾದ ವ್ಯಾಧಿಯಿಂದ ಬಿಡಿಸಿದನಲ್ಲ. ಅಂಥವ್ರು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ
ನಾನು ಎಲ್ರಿಗೂ ಹೇಳ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ದೇವರು ಏನಾದರೂ ಕಾರ್ಯಗಳು ಮಾಡಿರೋದಾದ್ರೆ, ಉಪಕಾರ ಮಾಡಿರೋದಾದ್ರೆ, ಅದ್ಭುತ ಮಾಡಿರೋದಾದ್ರೆ, ನಿನ್ನನ್ನು ನೆಲೆ ನಿಲ್ಲಿಸಿರೋದಾದ್ರೆ, ನಿನ್ನ ಕುಟುಂಬದ ಪರವಾಗಿ ಶಬ್ದ ತೆಗೆದು ಹೇಳು, ನಾನು ನಿಂತಿದ್ದಲ್ಲಪ್ಪ, ನಾನು ನಿಂತಿದ್ದಲ್ಲಪ್ಪ, ನಿನ್ನ ದಯೆಯಪ್ಪ, ನಿನ್ನ ಕೃಪೆಯಪ್ಪ. ಆತನ ಉಪಕಾರವನ್ನು ಸ್ಮರಿಸಿ ಸುಮ್ಮನೆ ಸ್ತೋತ್ರ ಹೇಳಬೇಡ. ಆತನ ಉಪಕಾರವನ್ನು ಸ್ಮರಿಸಿ ಆತನ ನಾಮವನ್ನು ಕೊಂಡಾಡು. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಎಲ್ಲ ನಾಮಗಳಲ್ಲೂ ಮೇಲಾದ ನಾಮ ನನ್ನ ಯೇಸುವಿನ ನಾಮ ಅಂತ ನಾನು ಹೇಳಬೇಕಾದ್ರೆ ಸುಮ್ಮನೆ ಹೇಳ್ತಾ ಇಲ್ಲ, ಅನುಭವದಿಂದ ಸವಿದು ನೋಡಿ ಹೇಳ್ತಾ ಇದ್ದಾನೆ. ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿ ಹೇಳ್ತಾ ಇದ್ದಾನೆ. ಅವನು ಒಳ್ಳೆಯವನು, ಅವನ ಕೃಪೆಯು ಶಾಶ್ವತ. ಅವನ ನಾಮವನ್ನು ನಾವು ಹೆಂಗೆ ಕೊಂಡಾಡೋದು? ನಮಗೆ ಆತನು ಮಾಡಿದ ಉಪಕಾರಗಳನ್ನು ಸ್ಮರಿಸುವಾಗ ಆಟೋಮೆಟಿಕ್ಕಾಗಿ ಅವನ ಹೆಸರು ಮುಂದಾಳತ್ವದಲ್ಲಿ ಬರುತ್ತೆ. ಆಮೇಲೆ ನಾನು ಯಾರು ಅನ್ನೋದಲ್ಲ, ನನ್ನನ್ನು ನಡೆಸಿದ ಆತನು ಯಾರು, ನನ್ನನ್ನು ಕಾಪಾಡಿದವನು ಯಾರು. ಹಲ್ಲೆಲೂಯಾ. ದಟ್ ಈಸ್ ಕಾಲ್ಡ್ ವರ್ಷಿಪ್. ಅದು ಆರಾಧನೆ. ಎಷ್ಟು ಜನ ಹೇಳ್ತೀರಾ, ಎಲ್ಲ ನಾಮಗಳಲ್ಲೂ ಮೇಲಾದ ನಾಮ ನನ್ನ ಯೇಸುವಿನ ನಾಮ, ನನ್ನನ್ನು ವಿಮೋಚಿಸಿದ ನಾಮ, ನನ್ನ ಪಾಪಗಳನ್ನು ತೊಳೆದ ನಾಮ, ನನ್ನನ್ನು ಕೃಪೆಯಲ್ಲಿ ಆತುಕೊಂಡಂತ ನಾಮ, ನನಗೆ ವಿರುದ್ಧವಾಗಿ ತಲೆ ಎತ್ತಿದ ಶತ್ರುಗಳನ್ನು ಸದೆಬಡಿದ ನಾಮ ಯೇಸುವಿನ ನಾಮ. Come on, somebody lift up your voice. ಯಾರಾದರೂ ಶಬ್ದ ತೆಗೆದು ಯೆಹೋವನ ನಾಮಕ್ಕೆ ಮಹಿಮೆ ಕೊಡ್ರಿ, ಯೇಸುವಿನ ನಾಮಕ್ಕೆ ಮಹಿಮೆ ಕೊಡ್ರಿ. Yes, Lord. Yes, Lord. I glorify your name. 69ನೇ ಕೀರ್ತನೆ 30 ಮತ್ತು 31ನೇ ವಚನ. Psalm 69 verse 30 and 31. ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಹೋರಿಗಳ ಯಜ್ಞಕ್ಕಿಂತಲೂ ಬಹುಪ್ರಿಯವಾದದ್ದು. ಓಹ್, ಆಮೆನ್. ಮೊಂಡಾಗಿರುವ, ಗುಮ್ಮುವ, ಬಲತೋಗಿರುವ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಈ ಮಾಂಸ, ನೀವು ಮಟನ್ ತಗೊಳಕ್ಕೆ ಹೋಗ್ತೀರ. ಮಟನ್ ತಗೊಂಡೋಗಿ ಹೋದಾಗ ಬಲ್ತೋಗಿರೋದು ಯಾವುದಾದ್ರೂ ಇತ್ತು ಅಂದರೆ ಆ ಬಲ್ತೋಗಿರೋದೇ ಹೊಡ್ಕೊಳಪ್ಪ ಅಂತೀರಾ? ಸ್ತೋತ್ರ. ಕೀರ್ತನೆ ಕಾರಣ ಇಲ್ಲಿ ಕಂಪೇರ್ ಮಾಡೋದನ್ನು ನೋಡಿ ಪ್ರಿಯರೇ. ಆ ಕಂಪೇರ್ ಮಾಡೋ ರೀತಿಯನ್ನು ಗಮನಿಸ್ರಿ. ನಾನು ಸಂಕೀರ್ತಿಸುತ್ತ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಇದು ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಅಂದರೆ ಸ್ತೋತ್ರ ಎಳೆದು ಅವಾಗ ತಾನು ಹಿಂಗೆ ಇಟೇಟ್ ಬಂದಿರುತ್ತೆ ನೋಡ್ರಿ. ಸ್ತೋತ್ರ. ಒಳ್ಳೆ ವಿಶ್ವಾಸಿಗಳೆಲ್ಲ ನಮ್ಮನ್ನು ನಂಗೆ ನೋಡ್ತಾ ಇದ್ದಾರೆ. ಸ್ತೋತ್ರ. ಇದಕ್ಕೆಲ್ಲ ಕೊಂಬು, ಕೆಲವೊಂದು ಕೊಂಬೆಲ್ಲ ಸುತ್ಕೊಂಡ್ಬಿಡ್ತು, ಹಿಂಗೆ ಹೋಗಿದ್ದು ಹಿಂಗೆ ಬಗ್ಗಿ ತಿರ್ಗಾ ಹಿಂಗೆ ಬರ್ತಾ ಇದೆ.
ಸ್ತೋತ್ರ. ಇದೆಲ್ಲ ಹಿಂಗೆಲ್ಲ ಸುತ್ಕೊಂಡ್ಬಿಟ್ಟಿದೆ ಕೊಂಬುಗಳು. ಸ್ತೋತ್ರ. ಯಾವ ವಿಶ್ವಾಸಿಗಳು ಮಾತಾಡೋಂಗಿಲ್ಲ, ಹಿಂಗಾಕ್ ಲಾಕ್ ಮಾಡಿ ಎಳೆದು ಬಿಡ್ತವೆ. ಸ್ತೋತ್ರ. ಹುಷಾರು. ಕೊಂಬು ಗೊರಸುಗಳುಳ್ಳ ಎಳೆಯ ಆ ಓರಿಗಳ ಯಜ್ಞಕ್ಕಿಂತ ದೇವರಿಗೆ ಹಾಗಾದ್ರೆ ಪ್ರಿಯವಾದದ್ದು ಏನು ಇತ್ತು ಗೊತ್ತಾ? ಆ ಕಾಲದಲ್ಲಿ ಎಳೆಯದು, ಮೃದುವಾದದ್ದು, ಮೊಂಡಲ್ಲ, ಹಠಮಾರಿ ಇರೋದಲ್ಲ, ಹೊರಟಲ್ಲ, ಕೊಚ್ಬಿಡ್ತೀನಿ ಅನ್ನೋದಲ್ಲ, ನನ್ನ ತಂಟಕ್ಕೆ ಬಂದರೆ ತಟ್ಬಿಡ್ತೀನಿ ಅಂತವಲ್ಲ. ಅವುಗಳು ಈ ದೇವರಿಗೆ ಇಷ್ಟನೇ ಇಲ್ಲ. ದೇವರಿಗೆ ಶಾಂತ ಗುಣವುಳ್ಳ, ತಗ್ಗುವ ಮನಸ್ಸುಳ್ಳ, ಹಲ್ಲೆಲೂಯಾ, ಆ ಎಳೆ ಹೋರಿಗಳ ಸ್ತೋತ್ರ, ಎಳೆ ಹೋರಿಗಳ ಯಜ್ಞಕ್ಕಿಂತ ಬಹು ಪ್ರಿಯವಾದದ್ದು ಯಾವುದು ಗೊತ್ತಾ? ನೀವು ಕೃತಜ್ಞತೆಯೊಂದಿಗೆ ದೇವರ ಸನ್ನಿಧಾನದಲ್ಲಿ ಬಂದು ಆತನ ನಾಮವನ್ನು ಸ್ಮರಿಸಿ ನಿನ್ನ ದೇವರು ಮಾಡಿದ ಉಪಕಾರಗಳಿಗೆ ಒಂದೊಂದಾಗಿ ಎಣಿಸಿ ಎಣಿಸಿ ಸ್ತೋತ್ರ ಹೇಳ್ತೀಯಲ್ಲ. That is what we needed. ಇಬ್ರಿಯ ಭಾಷೆಯಲ್ಲಿ ಥ್ಯಾಂಕ್ಸ್ ಗಿವಿಂಗ್, ಟೋದಾ, TOWDAH, ಟೋದಾ. ನಾವುಗಳು ಬಾಯಲ್ಲಿ ಸ್ತೋತ್ರ ಹೇಳಿ ಹೋಗುವ ರೀತಿ ಅಲ್ಲ ಅವರಿಗೆ. ಯಹೂದ್ಯನಿಗೆ ಸಂಬಂಧಪಟ್ಟು ಕೇವಲ ಬಾಯಿಂದ ನುಡಿದು ಹೋಗೋದಲ್ಲ, ಅವನಿಗದು ಯಜ್ಞವಾಗಿದೆ. ಯಜ್ಞ ಅರ್ಪಿಸೋದು. ಹಳೆ ಒಡಂಬಡಿಕೆಯ ಯಾಜಕ ಕಾಂಡ ಪುಸ್ತಕವನ್ನು ಗಮನಿಸಿದ್ರೆ ದೇರ್ ವಾಸ್ ಎ ಸ್ಯಾಕ್ರಿಫೈಸ್ ಕನೆಕ್ಟೆಡ್ ಟು ಥ್ಯಾಂಕ್ಸ್ ಗಿವಿಂಗ್. ಯಾಜಕ ಕಾಂಡ ಪುಸ್ತಕದಲ್ಲಿ ನಾವು ಓದಿದ್ರೆ ಒಂದು ಯಜ್ಞ, ಯೆಹೋವನ ಅರ್ಪಿಸುವ ಯಜ್ಞ, ಅದು ಥ್ಯಾಂಕ್ಸ್ ಗಿವಿಂಗ್ಗೆ ಕನೆಕ್ಟ್ ಆಗಿರುತ್ತೆ, ಕೃತಜ್ಞತಾ ಸ್ತುತಿಗೆ ಕನೆಕ್ಟ್ ಆಗಿರುತ್ತೆ. ಅದರಿಂದ ನಾನು ಹೇಳಿದೆ, ನಾವು ಹೇಳಿ ಬಿಡುವ ಸ್ತೋತ್ರದೊಂದಿಗೆ ಅಥವಾ ಬಾಯಿಂದ ಕೇವಲ ಉಚ್ಚರಿಸಿ ಬಿಡುವ ಕೆಲ ಪದಗಳಿಂದ ಅಲ್ಲ, ಅಥವಾ ಅಲಂಕಾರಿತವಾದ ಪದಗಳಿಂದ ಮಾತ್ರ ಅಲ್ಲ, ಅದಕ್ಕಿಂತ ಮಿಗಿಲಾದದ್ದು, ಶ್ರೇಷ್ಠವಾದದ್ದು ನಮ್ಮನ್ನ ದೇವರು ಆ ಪದವಿಯ ಕಡೆಗೆ, ಯಜ್ಞವನ್ನು ಅರ್ಪಿಸುವ ಪದವಿಯ ಕಡೆಗೆ ನಮ್ಮನ್ನು ಕರೀತಾ ಇದ್ದಾನೆ. ಕೀರ್ತನೆಗಳು 26:7 ಹೇಳುತ್ತೆ, ನಿನ್ನ ಅದ್ಭುತ ಕೃತ್ಯ ವರ್ಣನೆಯುವ ಪದಗಳನ್ನು ಆಡುತ್ತಾ ನಿನ್ನ ಯಜ್ಞವೇದಿಯನ್ನು ಪ್ರದಕ್ಷಿಣೆ ಮಾಡುವೆನು. ನಿನ್ನ ಅದ್ಭುತ ಕೃತ್ಯಗಳ ವರ್ಣಿಸುತ್ತಾ ಪದಗಳನ್ನು ಹೇಳ್ತಾ ಆಡುತ್ತಾ ನಿನ್ನ ಯಜ್ಞವೇದಿಯನ್ನು ಪ್ರದಕ್ಷಿಣೆ ಮಾಡುವೆನು ಅಂತ. ಅಂದರೆ ಯಜ್ಞವೇದಿಯಲ್ಲಿ ಯಜ್ಞವಂತ ಪಶುವನ್ನು ಇಟ್ಟು ಯಜ್ಞ ಅರ್ಪಿಸಿದ ನಂತರ ಮಾಡಿದಂಥ ಒಂದೊಂದು ಉಪಕಾರಕ್ಕೆ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ಮಕ್ಕಳ ಜೀವನದಲ್ಲಿ ಮಾಡಿದ್ದು, ನನ್ನ ಜೀವನದಲ್ಲಿ ಮಾಡಿದ್ದು, ಗಂಡನ ಜೀವನದಲ್ಲಿ ಮಾಡಿದ್ದು, ಸಂಸಾರದಲ್ಲಿ ಮಾಡಿದ್ದು, ಸಭೆಯಲ್ಲಿ ಮಾಡಿದ್ದು, ಲೋಕದಲ್ಲಿ ಮಾಡಿದ್ದು, ಕೆಲಸದ ಮಂಡಲದಲ್ಲಿ ಮಾಡಿದ್ದು, ಎಲ್ಲದಕ್ಕೂ ಸ್ತೋತ್ರ ಹೇಳುತ್ತಾ ಯಜ್ಞ ವೇದಿಯ ಮುಂದೆ ಪ್ರದಕ್ಷಿಣೆ ಮಾಡೋದು. ಕೀರ್ತನೆ 95:2, ಕೀರ್ತನೆ 95:2. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳೊಂದಿಗೆ ಆತನಿಗೆ ಜಯಘೋಷ ಮಾಡೋಣ. ನಂಬರ್ 1, ಒಂದನೇದಾಗಿ ಥ್ಯಾಂಕ್ಸ್ ಗಿವಿಂಗ್ ಈಸ್ ನಥಿಂಗ್ ಬಟ್ ಡಿಕ್ಲೇರಿಂಗ್
ವಾಟ್ ಗಾಡ್ ಹಸ್ ಡನ್ ಫಾರ್ ಯು. ಕೃತಜ್ಞತೆ ಅನ್ನೋದು ಬೇರೆ ಯಾವುದೂ ಅಲ್ಲ, ದೇವರು ನಿನ್ನ ಜೀವನದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ನೀನು ಆಲಯದಲ್ಲಿ ಬಂದು 10 ಜನ ಕೇಳುವ ರೀತಿಯಲ್ಲಿ ಘೋಷಿಸೋದಿದೆಯಲ್ಲ, ಅದನ್ನೇ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳೋದು. ಥ್ಯಾಂಕ್ಸ್ ಗಿವಿಂಗ್ ಇಸ್ ಇನ್ವಾಲ್ವ್ಡ್. ದೇರ್ ಇಸ್ ಸಮ್ ಫಾರ್ಮ್ ಆಫ್ ಶೌಟಿಂಗ್ ಆಫ್ ಪ್ರೈಸ್. ಅದಕ್ಕೆ 95ನೇ ಕೀರ್ತನೆ 2ನೇ ವಾಕ್ಯ, ಕೃತಜ್ಞತಾ ಸ್ತುತಿಯೋಣ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳೊಂದಿಗೆ ಆತನಿಗೆ ಏನು ಮಾಡೋಣ? ಜಯಘೋಷ. ಹೆಂಗ್ರಿ ಮಾಡೋದು? ಇಬ್ಬರು ಫೈಟಿಂಗ್ ಆಡಿರ್ತಾರೆ, ಬಾಕ್ಸಿಂಗ್ ಆಡಿರ್ತಾರೆ, ಗೆದ್ದವನನ್ನ ಅವರು ಅನೌನ್ಸ್ ಮಾಡಕ್ಕೆ ಮುಂಚೆ ಹೆಂಗ್ ಮಾಡ್ತಾರೆ ಹೇಳ್ರಿ? 2024ರ ಹೆವಿವೇಟ್ ಚಾಂಪಿಯನ್ ಈ ಬಾರಿಯಲ್ಲಿ ಅತ್ಯದ್ಭುತವಾಗಿ ಸೆಣಸಾಡಿ ಅನೇಕ ಮಲ್ಲರನ್ನ ಕೆಳಗಡೆ ಹಾಕಿ ಜಯೋತ್ಸಾಹದೊಡನೆ ಮೆರೆದಿರುವ ವ್ಯಕ್ತಿ ಯಾರಂದ್ರೆ ಈಗ ತಾನೇ ಡಿಕ್ಲೇರ್ ಮಾಡೋದು. ನಾವು ಥ್ಯಾಂಕ್ ಯು ಜೀಸಸ್, ಏನೋ ಮಾಡಿದ್ಯಪ್ಪ, ಮುಂದಕ್ಕೆ ನೋಡ್ಕೊಂಬಿಡು. ಪೇಷಂಟ್ಗಳ ಥರ ಸ್ತೋತ್ರ ಹೇಳ್ತೀರಲ್ರಿ. ನಿಮ್ಮ ಒಳಗಡೆ ಇದು ಹೋಗಲಿ ಅಂತ ಶಾಂತವಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಗಿವಿಂಗ್ ಇಸ್ ಇನ್ವಾಲ್ವ್ಡ್. ದೇರ್ ಇಸ್ ಸಮ್ ಫಾರ್ಮ್ ಆಫ್ ಎ ಶೌಟಿಂಗ್ ಅ ಪ್ರೈಸ್. ನೀನು ಜೋರಾಗಿ ಕೇಳಬೇಕು, ಪಕ್ಕದಲ್ಲಿ ನಾವು ಕಿವಿ ಕಿತ್ತೋಗಂಗೆ ಸ್ತೋತ್ರ ಹೇಳಬೇಕು ಅಂತ ಅರ್ಥ. ಕೆಲವರಿಗೆ ಇದು ನಾಯ್ಸ್ ಪೊಲ್ಯೂಷನ್ ಅಂತಾರೆ, ಆದರೆ ಇದು ನಿನಗೆ ದೇವರಿಗೆ ಕೊಡುವ ಪ್ರೈಸ್. ಹಾಗೆ ಹೇಳಿದ್ರು ಶೌಟ್ ಅಂದ್ರೆ ಏನು? ಹರ್ಷೋದು ಅಂತ. ಶೌಟ್ ಅಂದ್ರೆ ಏನು? ಏನದು? ಹರ್ಚೋದು. ನೀನು ಹೇಳುವಂತ ಸ್ತೋತ್ರ ಕೆಲವರು ಬಾಯಿ ಮುಚ್ಚಂದಿದೆ, ಮುಚ್ಚಿಬಿಟ್ರು. ಈಗ ಸ್ತೋತ್ರನೇ ಕೇಳಿಸ್ತಾ ಇಲ್ಲ. ನೀನು ಒಳಗಡೆಯಿಂದ ಬಂದು ಸ್ತೋತ್ರ ಆಗಿದ್ರೆ ಇನ್ನು ಲೋಕನೇ ನಿನ್ಗೆ ವಿರುದ್ಧವಾಗಿ ಎದ್ರು ಆ ಸ್ತೋತ್ರ ನಿಲ್ಸಕ್ಕಾಗ್ತಿರ್ಲಿಲ್ಲ. ಕರೆಕ್ಟಾ? I'm not here to please any man. I am here to please my God. Thanksgiving. ನೂರ 7ನೇ ಕೀರ್ತನೆ 22ನೇ ವಾಕ್ಯದಲ್ಲಿ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸಿ ಉತ್ಸಾಹ ಧ್ವನಿ ಮಾಡುತ್ತಾ. ಎಲ್ಲ ಕನೆಕ್ಟ್ ಆಯ್ತಾ ಈಗ? ಹಾಗಾದ್ರೆ ದ ವರ್ಡ್ ಸ್ಯಾಕ್ರಿಫೈಸ್ ಕನೆಕ್ಟೆಡ್ ಟು ಥ್ಯಾಂಕ್ಸ್ ಗಿವಿಂಗ್. ಯಜ್ಞ ಅದು ಕೃತಜ್ಞತೆಯ ಆ ಸ್ತುತಿಗೆ ಸೇರಲ್ಪಟ್ಟಿದೆ. ನಾನು ಆರಂಭದಲ್ಲಿ ಹೇಳಿದೆ ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಓರಿಗಳ ಯಜ್ಞಕ್ಕಿಂತ ಹಳೆ ಒಡಂಬಡಿಕೆಯಲ್ಲಿ ಸಂತೋಷ್ ಯುಕಮ್, ಹಳೆ ಒಡಂಬಡಿಕೆಯಲ್ಲಿ ಒಂದು ವ್ಯಕ್ತಿ ಪಾಪ ಮಾಡಿದರೆ, ಅಪರಾಧ ಮಾಡಿದರೆ ಶಿಕ್ಷೆಗೆ ಅರ್ಹನು. ಅದರ ದೇವರೊಂದು ನಿಯಮ ಮಾಡಿದನು, ಒಂದು ಯಜ್ಞದ ಕುರಿಯನ್ನು, ಕುರಿ ಥರ ಇರೋ ನಂತರ ನಿಲ್ಬೇಡ, ಮೊಣಕಾಲಲ್ಲಿ ಇರ್ಕೋ,
ಹಂಗೆ ಕುರಿ 4 ಕಾಲಲ್ಲಿ ಹೇಳೋದು. ಸೋತ್ರ 2 ಕಾಲಲ್ಲಿ ನಿಂತ್ಕೊಳ್ಳೋ ಕುರಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ದೇವರು ನೇಮಿಸಿದ ಯಜ್ಞದ ಕುರಿ ಅದು ನಡೆಯೋದಕ್ಕೆ ಮುಂಚೆ ಹಳೆ ಒಡಂಬಡಿಕೆಯ ಪ್ರಕಾರ ಮನುಷ್ಯನು ಪಾಪ ಮಾಡ್ತಾ ಇದ್ದ ಕಾಲ, ದೇವರಿಂದ ದೂರವಾದಂಥ ಕಾಲ, ಧರ್ಮಶಾಸ್ತ್ರವನ್ನು ಉಲ್ಲಂಘನೆ ಮಾಡಿದಂಥ ಕಾಲ, ದೇವರಿಗೂ ಅವನಿಗೂ ಸಂಬಂಧ ಇಲ್ಲದೆ ಇದ್ದಂಥ ಕಾಲ, ಪಾಪದ ಸಂಬಳ ಅವರಲ್ಲಿ ಹೆಚ್ಚಾಗಿ ಬೀಳ್ತಾ ಇತ್ತು. ದೇವರ ಶಿಕ್ಷೆ ಅಧಿಕವಾಗ್ತಿತ್ತು. ಒಂದು ಗುಂಪಿನ ಜನ ಮೊರೆ ಇಟ್ಟರು. ಆಗ ದೇವರು ಮಾಡಿದಂಥ ಕಾರ್ಯ, ಯಜ್ಞವನ್ನು ಅರ್ಪಿಸಬೇಕು, ಯಜ್ಞದ ಪಶುವನ್ನು ತರಬೇಕು. ಆ ಕುರಿಯನ್ನು ತರುವಾಗ ಆ ಕುರಿಯಲ್ಲಿ ಯಾವ ಊಣು ಇರಬಾರದು, ದೋಷ ಇಲ್ಲದಾಗಿರಬೇಕು. ಅದು ಚೊಚ್ಚಲ ಮರಿಯಾಗಿರಬೇಕು. ಅದು ಯೆಹೋವನಿಗಾಗಿ ಮೀಸಲಾಗಿಟ್ಟಿರಬೇಕು. ಆ ಕುರಿಯನ್ನು ತಂದು ಯಜ್ಞದ ವೇದಿಯ ಬಳಿಗೆ ತಂದು ಯಜ್ಞ ವೇದಿಯ ಸಮೀಪದಲ್ಲಿ ಅದರ ಕೊಂಬನ್ನು ಕಟ್ತಾರೆ. ಆಮೇಲೆ ಪಾಪ ಮಾಡಿದ ವ್ಯಕ್ತಿ ಆ ಕುರಿಯ ತಲೆ ಮೇಲೆ ಕೈ ಇಟ್ಟು ತನ್ನ ಪಾಪಗಳನ್ನೆಲ್ಲ ಅರಿಕೆ ಮಾಡಿ ತನ್ನ ಪಾಪದ ಪರಿಹಾರಕ್ಕಾಗಿ ಈ ಕುರಿಯನ್ನು ಬಲಿ ಕೊಡ್ತಾನೆ. ಆಮೇನ್. ಅದು ಎಳೆದಾಗಿರಬೇಕು, ಕಳಂಕ ಇಲ್ಲದೆ ಇರಬೇಕು, ನಿಷ್ಕಳಂಕವಾಗಿರಬೇಕು, ಶುದ್ಧವಾಗಿರಬೇಕು, ಊಣಿಲ್ಲದಿರಬೇಕು. ಆ ಕುರಿಯ ಯಜ್ಞ ಪರಲೋಕದ ದೇವರು ಸ್ವೀಕರಿಸಿದಾಗ, ಅಂಗೀಕರಿಸುವಾಗ ಮನುಷ್ಯನ ಪಾಪ ಶುದ್ಧಿ ಆಗ್ತದೆ. ಮನುಷ್ಯನ ಪಾಪ ಕ್ಷಮಿಸಲ್ಪಡ್ತಿತ್ತು. ಮನುಷ್ಯ ಪಾಪ ಮಾಡೋದು, ಕುರಿ ಕಡಿಯೋದು, ಇದನ್ನೇ ಕಂಟಿನ್ಯೂ ಮಾಡ್ದ. ಬಲಿ ಆಗ್ತಾ ಇದ್ದಿದ್ದು ಕುರಿ. ಹೊಸ ಒಡಂಬಡಿಕೆಗೆ ಬಂದಾಗ ದೇವರು ಹೇಳಿದನು, ನನಗೆ ಈ ಯಜ್ಞಕ್ಕಿಂತ ನನ್ನ ಮಕ್ಕಳು ಆಲಯದಲ್ಲಿ ಬಂದು ನಾನು ಮಾಡಿದ ಉಪಕಾರಗಳನ್ನು ಸ್ಮರಿಸಿ, ನಾನು ಮಾಡಿದ ಅದ್ಭುತ ಕೃತ್ಯಗಳನ್ನು ಸ್ಮರಿಸಿ ನನ್ನ ನಾಮವನ್ನು ಎತ್ತಾರಲ್ಲ, ನನ್ನ ನಾಮವನ್ನು ಘನಪಡಿಸ್ತಾರಲ್ಲ, ಆ ಯಜ್ಞವನ್ನು ನಾನೇ ಮೆಚ್ಚುವಂತನಾಗಿದ್ದೇನೆ. Hallelujah. That is called thanksgiving. Number 2, ಎರಡನೇದಾಗಿ thanksgiving, it is often associated the word, fulfilling your pledge of vows before God. ಕೃತಜ್ಞತಾ ಸ್ತುತಿ ಎನ್ನುವುದು ನೀವು ದೇವರ ಸನ್ನಿಧಾನದಲ್ಲಿ ಮಾಡಿಕೊಂಡಂತ ಅರಿಕೆಗಳನ್ನು ಸಮರ್ಪಿಸುವುದಾಗಿದೆ. Thanksgiving, it is often associated the word, fulfilling your pledge. ನೀನೇನು ಅರಿಕೆ ಮಾಡ್ಕೊಂಡಿದ್ಯೋ, ಏನು ದೇವರ ಬಳಿ ಕಮಿಟ್ ಮಾಡ್ಕೊಂಡಿದ್ಯೋ, ಅದನ್ನು ದೇವರ ಸನ್ನಿಧಾನ ತಗೊಂಬರೋದು. 50ನೇ ಕೀರ್ತನೆ 14ನೇ ವಾಕ್ಯ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಅರಿಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸ್ರಿ. ಪರಾತ್ಪರನಿಗೆ ಸಲ್ಲಿಸ್ರಿ. ಅದನ್ನು ತಪ್ಪಿಸ್ಕೊಳ್ಳೋ ಹಾಗೆ ಆಗಿಲ್ಲ, ತಪ್ಪಿಸ್ಕೊಳ್ಬಾರ್ದು. ಮಾಡಿದ ಅರಿಕೆ, ಇವತ್ತು ಕಮಿಟ್ಮೆಂಟ್ ಮಾಡಿದ್ವಿ. ಜನವರಿ ತಿಂಗಳ 1ನೇ ವಾರದಲ್ಲಿ ನಾವು ಕಮಿಟ್ಮೆಂಟ್ಗಳನ್ನು ತಗೊಂಡ್ವಿ. ಜೂನ್ ತಿಂಗಳ
ಈ ಸೆಕೆಂಡ್ ವೀಕ್ನಲ್ಲಿ ನಾವು ಬರ್ತಾ ಇದ್ದೀವಿ ಅದನ್ನ ಸಲ್ಲಿಸೋದಕ್ಕೆ. ಸಭೆಯಾಗಿ, ಕುಟುಂಬವಾಗಿ ನಾವುಗಳು ದೇವರ ಸಮ್ಮುಖದಲ್ಲಿ ಬರ್ತಾ ಇದ್ದೇವೆ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಅರಿಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಯೋನ ಪ್ರವಾದಿ ಈಗ ಹೇಳ್ತಾನೆ, ನಾನಾದರೂ 2ನೇ ಅಧ್ಯಾಯದ 9, ಯೋನ 2:9, ನಾನಾದರೂ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞ ಅರ್ಪಿಸುವೆನು, ಮಾಡಿಕೊಂಡ ಅರಿಕೆಯನ್ನು ಸಲ್ಲಿಸುವೆನು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅನೇಕ ಸಂದರ್ಭಗಳಲ್ಲಿ ನಾವುಗಳು ದೇವರು ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ಸ್ಮರಿಸದೆ ಮರೆತು ಬಿಡುತ್ತೇವೆ. ಮರೆತು ಬಿಡುವುದರ ಮೂಲಕ ನಾವು ಮಾಡಿದ ಅರಿಕೆಗಳು, ನಾವು ತೆಗೆದುಕೊಂಡಂತ ದೇವರ ಸಮ್ಮುಖದಲ್ಲಿ ಮಾಡಿದ ಬದ್ಧತೆಗಳನ್ನು ಮರೆತು ಬಿಡುತ್ತೇವೆ. ವೆರಿ ಆಫನ್ ವಿ ಫರ್ಗೆಟ್. ಯಾಕೆ? ಪ್ರತಿ ಬಾರಿನೂ ಒಂದಲ್ಲ ಒಂದು ತೊಂದರೆಗಳಿದೆ. ಹಳೆ ತೊಂದರೆ ಹೋಯ್ತು, ಅಯ್ಯೋ ಬಿಡು ದೇವ್ರೆ, ಈಗಿರೋ ತೊಂದರೆ ನಿವಾರಣೆ ಆಗಲಿ, ಆಮೇಲೆ ಮುಂದಿನ ಸಾರಿ ಸ್ತೋತ್ರ ಹೇಳ್ತೀನಿ ಅಂತ. We often forget because right now we are facing another problem. ನಾವು ಇವತ್ತು ಎದುರಿಸ್ತಾ ಇರೋದು ಇನ್ನೊಂದು ತೊಂದರೆ. ಆದರೆ ಇಲ್ಲಿ ಇಲ್ಲಿ ಪ್ರವಾದಿ ಹೇಳ್ತಾ ಇದ್ದಾನೆ, ನಾನು ಅದರ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞ ಅರ್ಪಿಸ್ತೀನಿ. ಯಾವ ಯಜ್ಞ ಅರ್ಪಿಸೋದು? ಶಬ್ದ ತೆಗೆದು ಹೇಳ್ರಿ, ಶಬ್ದ ತೆಗೆದು ಹೇಳ್ರಿ. ಆಮೇಲೆ ನಿನಗೆ ಯಜ್ಞವನ್ನು ಅರ್ಪಿಸುವೆನು. ಮಾಡಿಕೊಂಡ ಅರಿಕೆಯನ್ನು ಕೀರ್ತನೆ 50:14 ಹೇಳಿದ್ದು, ಮಾಡಿದ ಅರಿಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸ್ರಿ. ಇಲ್ಲಿ ಪ್ರವಾದಿ ಹೇಳ್ತಾನೆ, ಮಾಡಿಕೊಂಡ ಅರಿಕೆಗಳನ್ನು ನಾನು ಸಲ್ಲಿಸುವೆನು. ಇದು ಮಾಡೋದ್ರಿಂದ ವಾಟ್ ಯು ಆರ್ ಗೋಯಿಂಗ್ ಟು ಗೇನ್? ರಕ್ಷಣೆ ಯೆಹೋವನಿಂದ ಉಂಟಾಗುವುದು. ನೀನು ಮಾಡಿರೋ ಕಮಿಟ್ಮೆಂಟ್ ಅನ್ನು ನೀನು ಫುಲ್ಫಿಲ್ ಮಾಡುವಾಗ ನಿನಗೆ ಬೇಕಾದ ಬಿಡುಗಡೆಯನ್ನು ಯೆಹೋವನಿಂದ ಉಂಟಾಗುತ್ತದೆ. ಓ ಕಮ್ ಆನ್ ಸಂಬಡಿ. ಬುದ್ಧಿ ಇಲ್ಲದ ಇರುವವನು, ಅಲೌಕಿಕನು, ಅನಾತ್ಮಿಕನು, ಅವನಿಗಿದು ಅರ್ಥ ಆಗಲ್ಲ. ವೆನ್ ಯು ಕಮಿಟೆಡ್ ಸಮಥಿಂಗ್, ಕೆಲವರು ಮನುಷ್ಯರಿಗೂ ದೇವರಿಗೂ ಕಮಿಟೆಡ್ ಅಲ್ಲ. ಕೆಲವರು ನನಗೆ ಪಾಸ್ಟರ್ ಈಗ ಬರ್ತೀವಿ ಅಂತೀವಿ, ಈಗ ಫೋನ್ ಮಾಡ್ತೀನಿ ಅಂತಾರೆ, ಸ್ತೋತ್ರ ಮಾಡಲ್ಲ, 4 ದಿನ ಆದರೂ ಮಾಡಲ್ಲ. That is not commitment. I am telling you, once you said it, you do it. I will be very careful. ಕೇಳ್ರಿ, ಮಾತು ಕೊಟ್ಟರೆ ಉಳಿಸ್ಕೊಬೇಕು ನಾವು. ಮನುಷ್ಯರ ಬಳಿ ಹಂಗಾದರೆ ನನ್ನ ದೇವರ ಬಳಿ ನಾವು ಎಷ್ಟು ಕಮಿಟೆಡ್ ಆಗಿರಬೇಕು. ಆಮೇನ್ ಆಮೇನ್. ನಾನು ಇನ್ನು ಪ್ರಸಂಗ ಮುಂದುವರಿಸ್ತಾನೆ, ನಾನು ಆರಂಭ ಆಗ್ತಾನೆ ಇದ್ದೆ. ಇನ್ನು ಪ್ರಸಂಗ ಮಾಡೋಕ್ಕೆ ಹೋದರೆ ಟೈಮ್ ಭಾಳ ಮುಂದೆ ಹೋಗ್ಬಿಡುತ್ತೆ. ಜಸ್ಟ್ 2 ಕಾರ್ಯ. ಒಂದು, ಥ್ಯಾಂಕ್ಸ್ ಗಿವಿಂಗ್ ಇಸ್ ನಥಿಂಗ್ ಬಟ್ ಡಿಕ್ಲೇರಿಂಗ್ ವಾಟ್ ಗಾಡ್ ಹಸ್ ಡನ್ ಫಾರ್ ಯು ಅಂಡ್ ಮೀ. ನನಗೂ ದೇವರು ಏನು ಮಾಡಿದ್ನೋ ಅದನ್ನು ಘೋಷಿಸುವುದು. 2, ದೇವರ ಸಮ್ಮುಖದಲ್ಲಿ ಮಾಡಿದಂಥ ಅರಿಕೆಗಳನ್ನು ತಗೊಂಬಂದು ಸಲ್ಲಿಸಿ, ಲಾರ್ಡ್ ನಾನು ಮಾಡಿದ ಅರಿಕೆ ನಾನು ಪೂರೈಸಿದ್ದೀನಿ, ಮಿಕ್ಕಿದ್ದು ರಕ್ಷಣೆಯು ಯೆಹೋವನಿಂದಲೇ. ಆಮೇನ್. ರೆಡಿ ಇದ್ದೀರಾ? ಎದ್ದು ನಿಂತ್ಕೊಳ್ರಿ. ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ನಾವು ಜೀವಂತವಾಗಿ ಉಳಿದಿರೋದು ನಿನ್ನ ಕರುಣೆಯಿಂದ, ನಿನ್ನ ಕೃಪೆಯಿಂದ, ನಿನ್ನ ದಯೆಯಿಂದ.
ಕೃತಜ್ಞತಾ ಸ್ತುತಿಯೊಡನೆ ನಿನ್ನ ಮಂದಿರದಲ್ಲೂ ಮಂದಿರ ದ್ವಾರಗಳಲ್ಲೂ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ನಾವು ಅರಿಕೆ ಮಾಡಿದ ಅರಿಕೆಗಳ ನಿನ್ನ ಸಮ್ಮುಖದಲ್ಲಿ ಸಲ್ಲಿಸಿದ್ದೇವೆ. ಯಜ್ಞವೇದಿಯ ಬಳಿಯಲ್ಲಿಟ್ಟು ಅಂದು ಪೂರ್ವ ಪಿತೃಗಳು ಪ್ರದಕ್ಷಿಣೆ ಮಾಡಿದ ಹಾಗೆ ಈಗ ನಿನ್ನ ಮಕ್ಕಳು ಯಜ್ಞವೇದಿಯ ಮೇಲಿಟ್ಟು ಸಲ್ಲಿಸಿರುವ ಅರಿಕೆಗಳನ್ನು ನೆರವೇರಿಸಿರುವಾಗ ರಕ್ಷಣೆ ಯೆಹೋವನಿಂದ ಉಂಟಾಗಲಿ. ಇವರ ಬಿಡುಗಡೆಗಳು ಯೆಹೋವನಿಂದ ಉಂಟಾಗಲಿ. ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗಲಿ. ದೊಡ್ಡ ಜಯಘೋಷ ಮೊಳಗಿಸುವುದಕ್ಕೆ ನಿನ್ನ ಮಕ್ಕಳಿಗೆ ಕೃಪೆಯನ್ನು ದಯಪಾಲಿಸು. ಸಮಾಧಾನವಾಗಿ ನಿನ್ನ ಮಕ್ಕಳನ್ನ ಕಳಿಸ್ಕೊಡು. ನಿನ್ನ ಕೃಪಾ ಕಟಾಕ್ಷ ನಿನ್ನ ಜನರ ಮೇಲಿರಲಿ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಅಂತ್ಯ ಆಶೀರ್ವಾದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ನಡೆಯುವ ಆರಾಧನೆಯ ಸಂಗಡವಾಗಿ, ಇಂದು ಸಲ್ಲಿಸಿದ ಪ್ರತಿಯೊಂದು ಕಮಿಟ್ಮೆಂಟ್ಗಳ ಸಂಗಡವಾಗಿಯೂ, ಪ್ರತಿಯೊಂದು ವ್ಯಕ್ತಿಗಳ ಕುಟುಂಬಗಳ ಸಭೆಯ ಸಂಗಡವಾಗಿಯೂ ಇಂದಿಗೂ ಎಂದಿಗೂ ಕರ್ತನ ಬರೋಣದವರೆಗೂ ಉಂಟಾಗಿರಲಿ. ಜಯ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. God bless you.